ಸದನದಲ್ಲಿ ರಾಮ್ಜಿ ವಿರುದ್ಧ ಸಿಎಂ ನಿರ್ಣಯ ಮಂಡನೆ ಮಾಡೇ ಬಿಟ್ರು. ಸರ್ಕಾರದ ನಿರ್ಣಯಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ, ಆಕ್ರೋಶವನ್ನ ಹೊರಹಾಕಿದೆ. ಏಕಾಏಕಿ ನಿರ್ಣಯ ತಂದಿರೋದೇ ನಿಯಮ ಬಾಹಿರ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದರು. ಸದನದ ನಿಯಮ ಗಾಳಿ ತೂರಿ ಕೇಂದ್ರದ ವಿರುದ್ಧ ನಿರ್ಣಯ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು ಅಂತ ಸಿಎಂ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಿಯಮದ ಪ್ರಕಾರ 7 ದಿನಗಳ ಮೊದಲು ನೋಟಿಸ್ ಕೊಡಬೇಕು. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿರೋದು ನಿಯಮ ಬಾಹಿರ. ಸದನದಲ್ಲಿ ಸಿಎಂ ಅವರೇ ನಿಯಮ ಉಲ್ಲಂಘಿಸಿದ್ದಾರೆ ಅಂತೇಳಿ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಂಸತ್ತಿನಲ್ಲಿ ಕಾಂಗ್ರೆಸ್ಗೆ ಮಾತನಾಡೋದಕ್ಕೆ ಯೋಗ್ಯತೆ ದಮ್ಮಿಲ್ಲ. ಇಲ್ಲಿ ಉತ್ತರ ಕುಮಾರನಂತೆ ಪೌರುಷ ತೋರಿಸೋದಲ್ಲ, ನಾವು ಸರ್ಕಾರದ ನಿರ್ಣಯ ವಿರೋಧಿಸಿದ್ದೇವೆ ಅಂತ ಆರ್ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಿರ್ಣಯವನ್ನ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರವನ್ನ ಬೈಯೋದು, ತೆಗಳೋದು, ಕೇಂದ್ರ ಸರ್ಕಾರನ ಟೀಕೆ ಮಾಡುವಂತ ಒಂದು ನಿರ್ಣಯವನ್ನ ತಂದಿದ್ದಾರೆ. ರೂಲ್ಸ್ ಪ್ರಕಾರ 7 ದಿನ ಮುಂಚೆ ನಮ್ಗೆಲ್ಲರಿಗೂ ಕಾಪಿ ಕೊಡಬೇಕು. ರೂಲ್ಸ್ ಅಲ್ಲಿ ಕ್ಲಿಯರ್ ಆಗಿದೆ. 7 ದಿನಕ್ಕೆ ಮುಂಚೆ ನಮಗೆ ನೋಟಿಸ್ ಕೊಡಬೇಕು. ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಮೊದಲೇ 7 ದಿನಕ್ಕೆ ಮುಂಚೆ ಕೊಡಬೇಕು ಅನ್ನೋದು ರೂಲ್ ಬುಕ್ ಅಲ್ಲಿ. ಆದ್ರೆ ಇವತ್ತು ಮುಖ್ಯಮಂತ್ರಿ ಆದಂತವರು ಏಕಾಏಕಿ ದೌರ್ಜನ್ಯ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನ ಕೆಟ್ಟ ರೀತಿಯಾಗಿ ಬೈಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಸದನದ ನಿರ್ಣಯ ಅಂತ ಹೇಳಿದ್ದಾರೆ. ಸದನ ಅಂದ್ರೆ ನಾವು ಸೇರ್ಕೊಂತೀವಿ. ಅವ್ರಿಗೆ ಯೋಗ್ಯತೆ ಇದ್ರೆ ಅದು ಸರ್ಕಾರದ ನಿರ್ಣಯ ಅಂತ ಮಾಡಲಿ, ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲಿ, ರಾಹುಲ್ ಗಾಂಧಿ ನಿರ್ಣಯ ಅಂತ ಮಾಡಲಿ, ಪ್ರಿಯಾಂಕಾ ವಾಡ್ರಾನ ಮಾಡ್ಕೊಂಡ್ಲಿ. ಇಲ್ಲಿ ಬಂದು ಅಧಿವೇಶನದಲ್ಲಿ ಈ ನಿಯಮ ಬಾಹಿರವಾಗಿ ಕೇಂದ್ರ ಸರ್ಕಾರದ ಟೀಕೆ ಮಾಡುವಂತದ್ದು ಎಷ್ಟು ಸರಿ? ಕೇಂದ್ರ ಸರ್ಕಾರನ ಕಾಲ್ ಕೆರೆದು ಜಗಳಕ್ಕೆ ತೆಗಿತಾ ಇದೆ. ಇವತ್ತು ಅವ್ರಿಗೆ ಯೋಗ್ಯತೆ ಇದ್ರೆ ಅವ್ರ ವಿರೋಧ ಪಕ್ಷದ ನಾಯಕರು ಇದಾರಲ್ಲ, ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದಾರಲ್ಲ ಪಾರ್ಲಿಮೆಂಟ್ ಅಲ್ಲಿ, ರಾಜ್ಯಸಭಾದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದಾರಲ್ಲ, ಏನ್ ಮಾಡ್ತಾ ಇದಾರೆ? ಅಲ್ಲಿ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಇಲ್ಲಿ ಬಂದು ಉತ್ತರನ ಪೌರುಷವನ್ನ ತೋರಿಸ್ತಾ ಇದೆ. ಇದು ಉತ್ತರನ ಪೌರುಷ. ಮಾತಾಡೋ ದಮ್ಮಿದ್ರೆ, ಯೋಗ್ಯತೆ ಇದ್ರೆ ಹೋಗಿ ರಾಜ್ಯಸಭಾ ಮಾತಾಡ್ಲಿ, ಲೋಕಸಭೆಯಲ್ಲಿ ಮಾತಾಡ್ಲಿ. ಅದು ಬಿಟ್ಬಿಟ್ಟು ಇಲ್ಲಿ ವಿಧಾನಸಭಾ ಅಧಿವೇಶನ ಜನರ ತೆರಿಗೆ ಹಣದಲ್ಲಿ ಕರೆದುಬಿಟ್ಟು ಈ ತರ ಅನ್ಯಾಯ ಮಾಡ್ತಾ ಇರುವಂತದ್ದು, ಇದು ವಿರೋಧವನ್ನ ಮಾಡಿದ್ದೀರಿ.